ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮಕರ ರಾಶಿಯವರ ಈ ತಿಂಗಳ ಮಾಸ ಭವಿಷ್ಯ ಹೇಗಪ್ಪ ಇರುತ್ತೆ ಅಂತಂದರೆ, ಪ್ರೇಮ ಮತ್ತು ಕುಟುಂಬದ ವಿಚಾರ ಬಂತಂದರೆ, ಪ್ರೇಮದ ವಿಚಾರದಲ್ಲಿ ಮಕರ ರಾಶಿಯವರ ನಕಾರಾತ್ಮಕ ಯೋಚನೆಗಳಾಗ್ಬೋದು, ನೆಗೆಟಿವ್ ಥಾಟ್ಸ್ಗಳಾಗ್ಬೋದು, ಇದರಿಂದ ಮನೆಯಲ್ಲಿ ಇರ್ತಕ್ಕಂಥ ಶಾಂತಿ ಆಗ್ಬೋದು, ಸಾಮ್ಯತೆ ಆಗ್ಬೋದು ಕಳ್ಕೊಳ್ಳುವಂಥ ಸಂಭವ ಇರುತ್ತೆ. ಹಾಗಾಗಿ ಪಾಸಿಟಿವ್ ಥಿಂಕ್ ಮಾಡಿ ನೆಗೆಟಿವ್ ವಿಚಾರನ ತಲೆಯಿಂದ ತೆಗೆದುಹಾಕೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ನೆಗೆಟಿವ್ ಥಿಂಕ್ಗಳಿಂದ, ನೆಗೆಟಿವ್ ಥಾಟ್ಗಳಿಂದ ಅಥವಾ ಇದಾಗಲ್ಲ ಇದು ಹೋಗಲ್ಲ ಅನ್ನೋ ಒಂದು ವಿಚಾರಗಳಿಂದ ಮನೆಯಲ್ಲಿ ಅಸಹಜ ವಾತಾವರಣ ಕ್ರಿಯೇಟ್ ಆಗುತ್ತೆ. ಆ ಒಂದು ವಿಚಾರಕ್ಕೆ ಆಸ್ಪದ ಕೊಡದೇ ಇರೋದು ಬಹಳ ಒಳ್ಳೆಯದಾಗುತ್ತೆ. ನಂತರದಲ್ಲಿ ಉದ್ಯೋಗ ಮತ್ತು ವ್ಯವಹಾರ, ಉದ್ಯೋಗದ ವಿಚಾರದಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಚಿಕ್ಕ ಹುಳುಕನ್ನು ಅಥವಾ ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಏನೋ ತಪ್ಪನ್ನು ಕಂಡು ಹಿಡಿಯುವಂಥ ಕೆಲಸವನ್ನು ನೀವು ಮಾಡ್ತಾ ಬರ್ತಿರ್ತೀರ. ಈ ಒಂದು ವಿಚಾರವನ್ನು ಸ್ವಲ್ಪ ಬಿಟ್ಟು ನಿಮ್ಮದಾದಂತಹ ಕೆಲಸಗಳನ್ನು, ನಿಮ್ಮ ವಿಚಾರಗಳನ್ನು ಪಾಸಿಟಿವ್ ರೀತಿಯಲ್ಲಿ ಒಂದು ಮಾಡ್ತಕ್ಕಂಥ ಸಂಭವದ ವಿಚಾರಗಳಲ್ಲಿ ಮಾಡ್ಕೊಂಡು ಬರೋದ್ರಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇನ್ನೊಬ್ಬರ ಕೆಲಸದಲ್ಲಿ ನೀವು ಫೋಕಸ್ ಮಾಡೋದಕ್ಕಿಂತ ನಿಮ್ಮ ಸ್ವಂತವಾದ ಕೆಲಸವನ್ನು, ನಿಮ್ಮದಾದಂಥ ಕೆಲಸದಲ್ಲಿ ನೀವು ಫೋಕಸ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ. ಅನ್ಯಥಾ ವ್ಯಕ್ತಿಗಳ ವಿಚಾರಗಳು ನಿಮಗೆ ಬೇಡ ಅಂತಲೇ ನೇರವಾಗಿ ಹೇಳ್ತೇನೆ. ತದನಂತರದಲ್ಲಿ ವ್ಯವಹಾರದಲ್ಲಿ ಏನೇ ಮಾಡಿದ್ರು ಕೂಡ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಬರ್ತಿರ್ತೀರ. ಪಾರ್ಟ್ನರ್ಶಿಪ್ ಅನ್ನೋದು ನಿಮಗೆ ಬರೋದಿಲ್ಲ. ಅದಕ್ಕಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದಾದ್ರು ವ್ಯವಹಾರ ಮಾಡಿದರೆ, ಯಾವುದೋ ಹೂಡಿಕೆ ಮಾಡಿದರೆ ಅಥವಾ ಯಾವುದಾದ್ರು ವ್ಯವಹಾರ ಮಾಡಲಿಕ್ಕಂತ ಹೊರಟಿದ್ರೆ ಬೇಡ ಅಂತಲೇ ಹೇಳ್ತೇನೆ. ಯಾಕಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಲಾಭದ ವ್ಯವಸ್ಥೆಗಳು ನೀವು ಕಾಣಲಿಕ್ಕಿಲ್ಲ. ಮತ್ತು ಸಣ್ಣ ಪುಟ್ಟ ರೀತಿಯಲ್ಲಿ ಜಗಳಗಳು, ಕಲಾಪ ವ್ಯವಸ್ಥೆಗಳಾಗ್ಬೋದು. ನಿಮ್ಮ ಇಬ್ಬರ ನಡುವೆ ಪಾರ್ಟ್ನರ್ಶಿಪ್ ಯಾರು ಮಾಡ್ತಿರ್ತಾರೆ ಅವರಿಬ್ಬರ ನಡುವೆ ಬರ್ತಕ್ಕಂಥ ಸಂಭವಗಳು ತುಂಬ ಇದೆ. ಹಾಗಾಗಿ ನಿಮಗೆ ಪಾರ್ಟ್ನರ್ಶಿಪ್ ಬರೋದಿಲ್ಲ, ಮಾಡಲಿಕ್ಕೆ ಹೋಗಬೇಡಿ. ಆರೋಗ್ಯದ ವಿಚಾರ ಬಂತಂದರೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಆದರೆ ವಾಹನದಲ್ಲಿ ಓಡಾಡಬೇಕಾದ್ರೆ ಹೆಚ್ಚಿನ ಗಮನವನ್ನು ಕೊಡೋದು ಭಾಳ ಮುಖ್ಯ ಆಗುತ್ತೆ. ನಿಮಗೆ ವಾಹನದಲ್ಲಿ ಗಂಡಾಂತರ ಈ ತಿಂಗಳಲ್ಲಿ ನಿಮ್ಗೆ ಕಾಣ್ತಾ ಬರ್ತಾ ಇದೆ. ಯಾಕಂದರೆ ನೀವು ಹೋಗ್ತಕ್ಕಂಥ ವ್ಯವಸ್ಥೆಗಳು, ಹೋಗ್ತಕ್ಕಂಥ ರೀತಿ, ನೀವು ಶುದ್ಧವಾಗಿ ಗಾಡಿ ಓಡಿಸಿದ್ರು ಕೂಡ ಬರ್ತಕ್ಕಂಥ ಎದುರಿಗೆ ಬರುವಂಥ ವ್ಯಕ್ತಿಗಳಾಗ್ಬೋದು, ಎದುರಿಗೆ ಬರುವಂಥ ವಾಹನಗಳು ಅತಿಯಾಗಿ ಶುದ್ಧವಾಗಿರಬೇಕು ಅಂತಲೇ ಇಲ್ಲ. ಅಥವಾ ಅವರ ಸಮಯ ಕೆಟ್ಟಿದ್ದು, ನಿಮ್ಮ ಸಮಯ ಕೆಟ್ಟಿದ್ದು ವಿಚಾರಗಳಾದರೂ ಕೂಡ ನಿಮಗೆ ಒಂದು ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಆರೋಗ್ಯ ವ್ಯವಸ್ಥೆ ತಪ್ಪಂಥದ್ದಾಗ್ಬೋದು, ಅಥವಾ ಎಲ್ಲದು ಏಟು ಆಗುವಂಥ ಸಂಭವಗಳು ತುಂಬ ಇದೆ. ಹಾಗಾಗಿ ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡೋದು ಬಹಳ ಮುಖ್ಯ ಆಗುತ್ತೆ. ಈ ತಿಂಗಳಲ್ಲಿ ಕಂಟಿನ್ಯೂ ನಿಮಗೆ ಉತ್ತಮ ಪರಿಹಾರ ಮಾರ್ಗಗಳು ಏನಪ್ಪ ಅಂತಂದರೆ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಿ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಅಲ್ಲಿ ಕೂತ್ಕೊಂಡು ಶಿವನ ಮಂತ್ರೋಪಚಾರಣೆ, ಓಂ ನಮಃ ಶಿವಾಯ ಅಂತಕ್ಕಂಥ ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಂಡು 101 ಬಾರಿ ನೀವಲ್ಲಿ ಅಥವಾ 108 ಬಾರಿ ಜಪವನ್ನು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಕೂಡ ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು. ಒಟ್ಟಾರೆಯಾಗಿ ಇದಾಗಿತ್ತು ಮಕರ ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.